SC ST ಹಣ ನುಂಗಿರೋದು ಯಾರು ಅಂದ್ರೆ 1 2 SC ST ಹಣನ ನುಂಗಿ ಅದನ್ನ ಬೇರೆ ಕೆಲಸಕ್ಕೆ ಕೊಟ್ಟಂತವ್ರು ಇವರಿಬ್ರೆ ಹೇಳೋದು ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿ ಅದನ್ನ ಬೇರೆಯವ್ರಿಗೆ ಕೊಟ್ಟು ಈ ರಾಜ್ಯದಲ್ಲಿ ತಿನ್ನಕ್ಕಾಗದೆ ಹೊರ ರಾಜ್ಯಕ್ಕೂ ಕಳಿಸ್ಕೊಡ್ತಾರೆ ಇವರು. ಲೆಕ್ಕ ಹಾಕಿ ಮಾಡ್ದಂಥವ್ರು ಇವರಿಬ್ರೆ. ಈಗ ಸಾಲದು ಅಂತ ಈ ಸ್ಪಾನರ್ಗಳು ಬರೀ ತಂದವ್ರು ನೆಟ್ಟು ಬೋಲ್ಟು ಫಿಟ್ ಮಾಡಕ್ಕೆ. ಈ ನೆಟ್ಟು ಬೋಲ್ಟು ನಮಗಲ್ಲ, ಚಿತ್ರರಂಗಕ್ಕಲ್ಲ, ಲುಲ್ಲು ಮಾಲ್ಗೆ, ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚ್ತಾ ಇದಾರೆ ಅವ್ರು ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು. ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಬೇಕಾಗಿರೋದು. ಈ ತಟ್ಟೆ ನಿಮಗೆ ಇದ್ರನ್ನಾದ್ರೂ ಇಟ್ಟವ್ರೆ SC ST ಗಳಿಗೆ. ಕೊನೆಗೆ ಇದ್ರನ್ನೂ ಕಿತ್ಕೊಂಡ್ಬಿಡುವಂಥ ದಿನಗಳೇನು ತುಂಬ ದೂರ ಇಲ್ಲ, ಅದ್ರನ್ನೂ ಮಾಡ್ತಾರೆ. ಯಾಕೆ ಅಂದರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗಲಿ ಅನ್ನೋದು SC ST ಹಣನ ಬಳಕೆ ಮಾಡ್ಕೋಬೇಕು. ಆದರೆ ಅದನ್ನು ಮಾಡ್ತಾ ಇಲ್ಲ. ತೋರಿಸೋದು SC ST, ಬಳಕೆ ಮಾಡೋದು ಬೇರೆದಕ್ಕೆ. ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ, ಕೈ ಮುಗಿದು, ಎಲ್ಲತ್ರಲ್ಲೂ ತಿಂತಾ ಇದ್ದೀರಾ. ನಿಮ್ಮನ್ನು ಬಿಡಿ, ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಬೆಂಗಳೂರು ಬರ್ಕೊಟ್ರು ನಿಮಗೆ ಸಾಲ್ತಾ ಇಲ್ಲ, ಬೆಂಗಳೂರು ಅಪಾರ್ಟ್ಮೆಂಟ್ಸ್ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ, ಬೆಂಗಳೂರು BDA ಬರ್ಕೊಟ್ರು ಸಾಲ್ತಾ ಇಲ್ಲ, BMRDA ಸಾಲ್ತಾ ಇಲ್ಲ, BWSSB ಸಾಲ್ತಾ ಇಲ್ಲ. ಅಪಾರ್ಟ್ಮೆಂಟ್ಸ್ಗಳವರಂತೂ ಓಡೋಗ್ಬಿಡ್ತಾವ್ರೆ ಅಡಿಗೆ 100 ರೂಪಾಯಿ ಕೊಡೋಕ್ಕಾಗದೆ. ಇನ್ನು ಎಷ್ಟು ಬೇಕು ನಿಮಗೆ? ಮಾಲ್ಗಳು ಸಾಲ್ತಾ ಇಲ್ಲ, ಭೂಮಿಗಳು ಸಾಲ್ತಾ ಇಲ್ಲ. ಇನ್ನೇನಕ್ಕೆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ? ಏನು ಬರ್ಕೊಂಡಿದ್ದೀರಿ ನೀವು? ಇದು ನಾನು ಕಮಿಷನ್ ಕುಮಾರ್ ಅಂತ ಬರ್ಕೊಂಡಿದ್ದೀನಿ. ಕಮಿಷನ್ ಅಲ್ಲಿ ನಾನು ರಾಜಕುಮಾರ್ ಅಂತ ಬರ್ಕೊಳ್ರಿ. ಏನ್ ಬರ್ಕೋಬೇಕು? ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ, ಕನ್ನಡಕ್ಕೊಬ್ಬನೇ ರಾಜಕುಮಾರ, ಅವ್ರನ್ನ ಮೀರ್ಸೋಂತ ರಾಜಕುಮಾರ, ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕಷ್ಟೇನೆ. ಇನ್ನೇನಾದ್ರು ಇವತ್ತಿಲ್ಲಿ ಮಾತಾಡಿದ್ದೀನಿ, ದಯವಿಟ್ಟು ನನ್ನ ಮೇಲೆ ಯಾವ್ದು ರೇಪ್ ಕೇಸ್ ಹಾಕ್ಬಿಡ್ರಿ. ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ, ನಿಮ್ಮ ಒಳ್ಳೆತನ, ನಿಮ್ಮ ಮುಗ್ಧತೆ, ಕಾಯ್ದೆನ ದುರುಪಯೋಗ ಪಡಿಸ್ಕೊಳ್ಳಂತ ಇದ್ದಾರೆ. ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ, ಈ ತರ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಮಾತಿಗೆ ಮುಂಚೆ ಅಟ್ರಾಸಿಟಿ ಆಗೋದು, ದಲಿತ ದೌರ್ಜನ್ಯ ಅಂತ ಹೇಳೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಇವತ್ತು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡಬೇಡಿ. ಏನು ಕಳಿಸಲ್ಲ ಅನ್ಕೊಂತೀನಿ, ಕಳಿಸ್ತೀರಾ? ನೀವು ನೋಡಿದ್ರೆ ನಿಮ್ಮ ನೋಟನೇ ಭಯ ನನಗೆ. ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ. ಯಾಕಂದ್ರೆ ಎಲ್ಲ ಇವ್ರು ಕೆಳಗಡೆ ಸೇರ್ಕೊಂಡ್ಬಿಟ್ಟವ್ರೆ. ಅವ್ರೇನು ಮಾಡ್ತಾರೆ, ಆಸ್ಥಾನ ಕವಿಗಳ ತರ ಇವ್ರೇನು ಮಾಡಿದ್ರು ಹ್ಞೂ 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 ಅನ್ಬೇಕಷ್ಟೇ. ಇಂಥ ಪರಿಸ್ಥಿತಿ ಬಂದೈತೆ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಎಂಥ ಪರಿಸ್ಥಿತಿನಲ್ಲೂ ಸಹ SC ST ಹಣನ ವರ್ಗಾವಣೆ ಮಾಡೋದಾಗ್ಲಿ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗ್ಲಿ